ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜನು ಬ್ರಾಹ್ಮಣ ವರ್ಣವನ್ನು ಹೊರತು ಇತರರ ವಿಷಯದಲ್ಲಿ ದಂಡ ನೀತಿಯಿಂದ ಪ್ರಜಾಪಾಲನವನ್ನು ಮಾಡಬೇಕು ಎಂಬುದಕ್ಕೆ ಶುಕ್ರನ ಮತವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 142ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ಓ ಭರತ ಕುಲೋತ್ತಮ, ನೀನು ಹೇಳಿದುದು ಬಹಳ ಘೋರವಾದುದು. ಅಸತ್ಯದಂತೆ ಅದು ನನಗೆ ನಂಬುವುದಕ್ಕೆ ಅರ್ಹವಾಗಿಲ್ಲ. ಧರ್ಮಕ್ಕೆ ಮರ್ಯಾದೆಯೇ ಇಲ್ಲವೆಂದು ತೋರುವುದು. ಇದು ಕೇವಲ ಚೋರರ ಮತ್ತು ಕೊಲೆಗಾರರ ನಡತೆ. ಇಂತಹ ಕಾರ್ಯಕ್ಕೆ ಬ್ರಾಹ್ಮಣನು ಧರ್ಮವೆಂದು ಕೈ ಎಕ್ಕಿದ ಪಕ್ಷದಲ್ಲಿ ಇನ್ನು ಲೋಕದಲ್ಲಿ ನಾವು ವರ್ಜಿಸಬೇಕಾದ ಕಾರ್ಯವಾದರೂ ಏನಿರುವುದು? ಯಾವನು ಎಂತಹ ಕಾರ್ಯವನ್ನಾದರೂ ಮಾಡಬಹುದಲ್ಲವೇ? ಇಂತಹ ಅಕಾರ್ಯಕ್ಕೆ ಯತ್ನಿಸಿದ. ಏಕೆಂದರೆ ಹಿಂದಿನ ಕಥಾಭಾಗದಲ್ಲಿ ವಿಶ್ವಾಮಿತ್ರನು ಚಂಡಾಲರ ಕೇರಿಗೆ ಹೋಗಿ ಅಲ್ಲಿದ್ದಂತಹ ನಾಯಿ ಮಾಂಸವನ್ನೇ ಹಸಿದಿದ್ದ ಸಂದರ್ಭದಲ್ಲಿ ಕ್ಷಾಮಡಾಮರಗಳ ಕಾರಣದಿಂದಾಗಿ ಅಲ್ಲಿನ ನಾಯಿ ಮಾಂಸಕ್ಕೆ ಕೈ ಹಾಕಿ ಅದನ್ನು ಕದಿಯಲು ಪ್ರಯತ್ನಿಸಿದುದು ತಪ್ಪಲ್ಲವೇ ಎಂದು ಯುಧಿಷ್ಠಿರನು ಹೇಳುತ್ತಿರುವನು. ಇಂತಹ ಅಕಾರ್ಯಕ್ಕೆ ಯತ್ನಿಸಿದ ಆ ವಿಶ್ವಾಮಿತ್ರನನ್ನೇ ಪೂಜ್ಯನೆಂದು ಭಾವಿಸಿದ ಮೇಲೆ ಕಳ್ಳರಿಗೆ ಮಾತ್ರ ನಾವೇಕೆ ಮರ್ಯಾದೆಯನ್ನು ಕೊಡಬಾರದು? ನಿನ್ನ ಕಥೆಯನ್ನು ಕೇಳಿ ನನ್ನ ಬುದ್ಧಿಗೆ ಏನೂ ತೋರದಂತಿದೆ. ನನ್ನ ಹೃದಯವು ಕಳವಳಿಸುತ್ತಿದೆ. ನಾನು ಎಷ್ಟೆಷ್ಟು ಯೋಚಿಸಿದರೂ ನೀನು ಹೇಳಿದಂತೆ ಕೆಡೆಯಲು ನನಗೆ ಮನಸ್ಸು ಬಾರದು. ನನಗೆ ಈಗ ಧರ್ಮದ ಕಟ್ಟೆ ಕಿತ್ತು ಹೋದಂತೆ ತೋರುತ್ತಿದೆ. ಅದಕ್ಕೆ ಆ ಭೀಷ್ಮನು, ಯುಧಿಷ್ಠಿರ, ನೀನು ಓದಿದ ಆಗಮಗಳ ಪ್ರಮಾಣಗಳ ಮೇಲೆಯೇ ನಿನಗೆ ಈ ಧರ್ಮವನ್ನು ಉಪದೇಶಿಸಿದವನಲ್ಲ. ಇದು ನನ್ನ ಪ್ರಜ್ಞೆಯಿಂದ ಉಂಟಾದ ಪರಿಣಾಮವು. ಇದು ವಿದ್ವಾಂಸರ ವಿವೇಚನೆಯಿಂದ ಸಂಗ್ರಹಿಸಲ್ಪಟ್ಟ ಜೇನೆಂದು ತಿಳಿ. ರಾಜನು ಕೋಗಿಲೆ, ಹಂದಿ ಮುಂತಾದ ಪ್ರಾಣಿಗಳಂತೆ ತನ್ನ ಪ್ರಜ್ಞೆಯನ್ನು ಉಪಯೋಗಿಸಿ ಅಲ್ಲಲ್ಲಿಗೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡಬೇಕು. ಧರ್ಮವು ಅನೇಕ ಶಾಖೆಗಳುಳ್ಳದ್ದು. ಒಬ್ಬನು ಲೋಕದಲ್ಲಿ ಒಂದೇ ಧರ್ಮವನ್ನು ಹಿಡಿದು ಜೀವಯಾತ್ರೆಯನ್ನು ಸಾಧಿಸಲಾರನು. ಧರ್ಮದ ಅನೇಕ ಮಾರ್ಗಗಳನ್ನು ತಿಳಿದು ನಡೆದಾಗಲೇ ಅದು ಸಿದ್ಧಿಸುವುದು. ಬುದ್ಧಿಯೇ ಧರ್ಮಕ್ಕೆ ಮೂಲಾಧಾರವು. ಪುರುಷರ ಆಚಾರವನ್ನು ತಿಳಿದು ಸ್ವಬುದ್ಧಿಯಿಂದಲೂ ವರ್ತಿಸುವ ರಾಜರು ಮೇಲ್ಮೆಯನ್ನು ಪಡೆಯುವರು. ಜಯಾಕಾಂಕ್ಷೆಯುಳ್ಳವರು ಅದರಿಂದಲೇ ಜಯವನ್ನು ಪಡೆಯುವರು. ರಾಜನು ಸ್ವಬುದ್ಧಿಯಿಂದಲೂ ಅಲ್ಲಲ್ಲಿ ಪೂರ್ವಾಚಾರದಿಂದ ತಿಳಿದುಕೊಂಡ ಪ್ರಜ್ಞೆಯಿಂದಲೂ ಧರ್ಮವನ್ನು ಗಳಿಸಬೇಕು. ಮೊದಲಿಂದಲೂ ದುರ್ಬಲ ಬುದ್ಧಿಯುಳ್ಳವನಿಗೆ ಅಂತಹ ಪ್ರಜ್ಞೆಯಲ್ಲಿ ಬರುವುದು. ಒಂದೇ ಧರ್ಮವು ಒಂದು ಕಾಲದಲ್ಲಿ ಅಧರ್ಮವೆನಿಸುವುದು, ಇನ್ನೊಂದು ಸಂದರ್ಭದಲ್ಲಿ ಅದು ಧರ್ಮವಾಗುವುದು. ಇವೆರಡರ ಭೇದವನ್ನು ತಿಳಿಯಲಾರದ ರಾಜನು ಅಂತಹ ತೊಡಕಾದ ಸಂದರ್ಭದಲ್ಲಿ ಸಂಕಟಕ್ಕೀಡಾಗುವನು. ಅಹಿಂಸೆಯು ಧರ್ಮವಾಗಿದ್ದರೂ ಚೋರರೇ ಮೊದಲಾದ ದುಷ್ಟರನ್ನು ನಿಗ್ರಹಿಸದೆ ಬಿಡುವುದು ಪಾಪಹೇತುವಾಗುವುದು. ಹಲವು ಸಂದರ್ಭಗಳಲ್ಲಿ ಇಂತಹ ಧರ್ಮ ಸಂಕಟವು ಬರುವ ಮೊದಲೇ ಆಯಾ ಸಂದರ್ಭಗಳನ್ನು ಸ್ವಬುದ್ಧಿಯಿಂದ ಊಹಿಸಿ ತಿಳಿದು ಸಮಯವು ಬಂದಾಗ ಆ ಬುದ್ಧಿಯನ್ನು ಉಪಯೋಗಿಸಿ ಅದರಂತೆ ನಡೆಸಬೇಕು. ಈ ವಿಧವಾಗಿ ನಡೆಸತಕ್ಕ ಕಾರ್ಯವು ಸಾಮಾನ್ಯ ಜನರಿಗೆ ವಿಪರೀತವಾಗಿ ತೋರಬಹುದು. ಆದರೆ ಲೋಕದಲ್ಲಿ ಕೆಲವರು ನಿಜವಾದ ಜ್ಞಾನವುಳ್ಳವರು, ಕೆಲವರು ಅಸಂಬದ್ಧವಾದ ತಿಳುವಳಿಕೆಯುಳ್ಳವರು. ಆದುದರಿಂದ ಪ್ರಾಜ್ಞನು ಆಯಾ ಸಂದರ್ಭಗಳನ್ನು ತಿಳಿದು ಅದರಲ್ಲಿ ಒಳ್ಳೆಯದನ್ನು ಗ್ರಹಿಸಿ ಅದರಂತೆ ನಡೆಯಬೇಕೆಂಬುದು ಸಾಧುಗಳ ಅಭಿಪ್ರಾಯವು. ಧರ್ಮ ವಿರೋಧಿಗಳಾದವರು ಯಾವಾಗಲೂ ಶಾಸ್ತ್ರಗಳನ್ನು ಬಹಳ ನಿಕೃಷ್ಟವಾಗಿಯೇ ಹೇಳುವರು. ಅರ್ಥಶಾಸ್ತ್ರಗಳಿಗೆ ಕೆಲವರು ಅಪ್ರಾಮಾಣ್ಯವನ್ನು, ಅಧರ್ಮತ್ವವನ್ನು ಹೇಳುವರು. ಅಂತಹವರೆಲ್ಲ ಪ್ರಯೋಜಕರೇ. ಧನವಿಲ್ಲದವರು ಧನ ಸಂಪಾದನೆಯನ್ನು ಕುರಿತು ಶಾಸ್ತ್ರಗಳನ್ನು ನಿರಾಕರಿಸುವರು. ಜ್ಞಾನದಿಂದಲೇ ಜೀವಿಕೆಯನ್ನು, ಅದರಿಂದ ಯಶಸ್ಸನ್ನು ಕೋರತಕ್ಕವರು ಧರ್ಮಕ್ಕೆ ವಿರೋಧಿಗಳೇ. ಅವರು ಪಾಪನಿರತರೆ. ಬುದ್ಧಿ ಪರಿಪಾಕವಿಲ್ಲದವರು ಯಾವುದನ್ನು ನಿಜ ಸ್ಥಿತಿಯಿಂದ ತಿಳಿಯಲಾರರು. ಕೆಲವು ವೇಳೆ ಶಾಸ್ತ್ರಜ್ಞರು ವಿವೇಚನೆ ಇಲ್ಲದೆಯೇ ಪ್ರವರ್ತಿಸುವರು. ಶಾಸ್ತ್ರ ಪ್ರಾಮಾಣ್ಯವನ್ನೇ ಅವಲಂಬಿಸಿದವರು ಅದರಲ್ಲಿ ಹೇಳಿದ ದೋಷಗಳನ್ನೇ ದೃಷ್ಟಿಗಿಟ್ಟು ಅಂತಹವುಗಳನ್ನೆಲ್ಲ ನಿರಾಕರಿಸುವರು. ಶಾಸ್ತ್ರದಲ್ಲಿ ದೋಷವನ್ನೇ ಹುಡುಕತಕ್ಕವರು ಶಾಸ್ತ್ರಗಳನ್ನು ನಿಂದಿಸುವರು. ಶಾಸ್ತ್ರಾರ್ಥಗಳಲ್ಲಿಯಾದರೋ ಬರೀ ಬರೀ ಮಾತಿನಿಂದಾಗಲಿ, ಕೇವಲ ಬುದ್ಧಿಯಿಂದಾಗಲಿ, ಅಥವಾ
ಬರೀ ತರ್ಕವಾದದಿಂದಾಗಲಿ ಧರ್ಮ ನಿಶ್ಚಯವಾಗಲಾರದು. ಸ್ವಬುದ್ಧಿಯಿಂದಲೂ ಶಾಸ್ತ್ರ ವಚನದಿಂದಲೂ ಕೂಡಿದ ಧರ್ಮ ನಿರ್ಣಯವೇ ಉಚಿತವಾದುದು. ಪರರ ಜ್ಞಾನಗಳನ್ನು ನಿಂದಿಸುತ್ತಾ ತಮ್ಮ ಜ್ಞಾನವನ್ನೇ ಹೆಚ್ಚಾಗಿ ಹೇಳಿಕೊಳ್ಳುವವರು ವಿದ್ಯೆಯ ಸಾರವನ್ನೆಲ್ಲ ತಾವು ಹಿಂಡಿಬಿಟ್ಟಂತೆ ಹೇಳುವರು. ಅವರು ವಿದ್ಯೆಯ ವ್ಯಾಪಾರ ಮಾಡುವ ರಾಕ್ಷಸರೆಂದೇ ತಿಳಿ. ಕಪಟದಿಂದ ನಡೆಸತಕ್ಕ ಧರ್ಮವೆಲ್ಲವೂ ಕೊನೆಗೆ ಪರಿಹಾಸ್ಯಕ್ಕೆ ಈಡಾಗುವುದು. ಕೇವಲ ಮಾತಿನಿಂದಾಗಲಿ ಕೇವಲ ಬುದ್ಧಿಯಿಂದಾಗಲಿ ಧರ್ಮವನ್ನು ನಿಶ್ಚಯಿಸಲಾಗದೆಂದು ನಾವು ಕೇಳಿರುವೆವು. ಇದು ದೇವಗುರುವಾದ ಬೃಹಸ್ಪತಿಯಿಂದ ಉಪದೇಶಿಸಲ್ಪಟ್ಟ ಜ್ಞಾನವೆಂದು ಇಂದ್ರನು ತಾನಾಗಿಯೇ ಹೇಳಿರುವನು. ಶಾಸ್ತ್ರವೆಂಬುದು ಆಧಾರವಿಲ್ಲದೆ ಒಂದು ಶಬ್ದವನ್ನಾದರೂ ಉಚ್ಚರಿಸಲಾರರು ಎಂದು ಕೆಲವರು ಹೇಳುವರು. ಇನ್ನು ಕೆಲವರು ಒಳ್ಳೆ ಯುಕ್ತಿಯಿಂದ ಕೂಡಿದ ಶಾಸ್ತ್ರದಿಂದಲಾದರೂ ಧರ್ಮ ತತ್ವವನ್ನು ನಿಶ್ಚಯಿಸಲಾರರು. ವಿದ್ವಾಂಸರಾದ ಕೆಲವರು ಲೋಕಯಾತ್ರೆಗೆ ಕಾರಣವಾದುದೇ ಧರ್ಮವೆಂದು ಹೇಳುವರು. ಪಂಡಿತನಾದವನು ಪುರಾತನ ಆರ್ಯರಿಂದ ಉಪದೇಶಿಸಲ್ಪಟ್ಟ ಧರ್ಮವನ್ನು ತಾನು ಸ್ವಬುದ್ಧಿಯಿಂದಲೂ ಊಹಿಸಿ ಅದರ ಮೇಲೆ ನಿರ್ಧರಿಸಿಕೊಳ್ಳಬೇಕು. ಧರ್ಮರಾಜ, ಅಸೂಯೆಯಿಂದಲೂ ಶಾಸ್ತ್ರದಲ್ಲಿ ತಪ್ಪು ತಿಳುವಳಿಕೆಯಿಂದಲೂ ಆಧಾರವಿಲ್ಲದೆಯೂ ಧರ್ಮ ನಿರ್ಣಯವನ್ನು ಹೇಳತಕ್ಕ ಪಂಡಿತನ ಉಪದೇಶವು ಸದಸ್ಸಿನಲ್ಲಿ ಆಧರಿಸಲ್ಪಡಲಾರದು. ಕೊನೆಗೆ ಅದನ್ನು ಕೇಳುವವರೇ ಇಲ್ಲದಂತೆ ಮಾಯವಾಗುವುದು. ಶಾಸ್ತ್ರಕ್ಕೆ ಅನುಸಾರವಾಗಿ ಯುಕ್ತಿಯಿಂದಲೂ ಕೂಡಿದ ಮಾತೆ ಎಲ್ಲರಿಗೂ ಪ್ರಶಂಸನೀಯವು. ಕೆಲವರು ತಮಗೆ ಊಹಾಪೋಹ ಶಕ್ತಿ ಇಲ್ಲದಿರುವುದರಿಂದ ತಮಗೆ ತಿಳಿಯದ ಯಾವ ವಿಷಯವನ್ನು ಕೇಳಿದರೂ ಅದನ್ನೆಲ್ಲ ಒಳ್ಳೆಯದೆಂದೇ ಎಣಿಸುವರು. ಬೇರೆ ಕೆಲವರು ಶಾಸ್ತ್ರ ವಿಧಿಯು ಯುಕ್ತಿಗೆ ವಿರುದ್ಧವಾದುದರಿಂದ ಅದು ಗ್ರಾಹ್ಯವಲ್ಲವೆಂದು ನಿರಾಕರಿಸಿ ಬಿಡುವರು. ಆದುದರಿಂದ ಶಾಸ್ತ್ರಕ್ಕೂ ಯುಕ್ತಿಗೂ ಹೊಂದಿಕೆಯಾದುದನ್ನೇ ತಿಳಿದುಕೊಳ್ಳಬೇಕೆಂದು ಹಿಂದೆ ದೈತ್ಯಗುರುವಾದ ಶುಕ್ರಾಚಾರ್ಯರು ದೈತ್ಯರಿಗೆ ಉಪದೇಶಿಸಿ ಅವರ ಸಂದೇಹವನ್ನು ನೀಗಿಸಿರುವರು. ಮೇಲೆ ಹೇಳಿದ ಎರಡು ವಿಷಯಗಳಲ್ಲಿಯೂ ಸಂದೇಹವಿದ್ದಾಗ ಆ ಜ್ಞಾನವು ಇದ್ದರೂ ಇಲ್ಲದಂತೆಯೇ, ಮೂಲವೇ ದೃಢವಿಲ್ಲದೆ ನಡೆದು ಹೋದ ಚಂಚಲ ಜ್ಞಾನದಿಂದ ಆತ್ಮಕ್ಕೆ ಹೇಗೆ ತೃಪ್ತಿಯನ್ನು ಮಾಡಬಲ್ಲನು? ಅಂತಹ ಸಂಶಯ ಜ್ಞಾನವನ್ನು ನೀನು ಪೂರ್ಣವಾಗಿ ನಿವೃತ್ತಿ ಮಾಡಬೇಕು. ನಾನು ಹೇಳಿದ ಈ ಮಾತುಗಳಲ್ಲಿ ನಂಬಿಕೆಯಿಲ್ಲದೆ ನಿರಾಕರಿಸುವವನು ಮೋಸ ಹೋಗುವನು. ಓ ಧರ್ಮರಾಜ, ಕ್ಷತ್ರಿಯನಾದ ನೀನು ಉಗ್ರವಾದ ಕರ್ಮವನ್ನು ನಡೆಸುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿರುವೆ ಎಂಬುದು ನಿನಗೂ ತಿಳಿದುದೆ. ಮೊದಲು ನನ್ನನ್ನೇ ನೀನು ಉದಾಹರಣವಾಗಿ ತೆಗೆದುಕೊಳ್ಳುವವನಾಗು. ಇದಕ್ಕಾಗಿ ನನ್ನಲ್ಲಿ ಅತೃಪ್ತರಾದವರು ಕೆಲವರುಂಟು. ಆಡು, ಕುದುರೆ, ಕ್ಷತ್ರಿಯರು ಇವು ಮೂರು ಸಮಾನವಾಗಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿವೆ ಎಂದರೆ ಆಡನ್ನು ಯಜ್ಞದಲ್ಲಿ ಕೊಲ್ಲುವುದಕ್ಕಾಗಿ ತೆಗೆದುಕೊಂಡು ಹೋಗುವುದರಿಂದ ಅದಕ್ಕೆ ಸದ್ಗತಿಯುಂಟು. ಅದರಂತೆ ಕುದುರೆಗಳು ಕ್ಷತ್ರಿಯರು ಯುದ್ಧಕ್ಕಾಗಿ ಎಳೆಯಲ್ಪಡುವುದು ಅವರ ಹಿತಕ್ಕಾಗಿಯೇ ಎಂದು ತಿಳಿ. ಆದುದರಿಂದ ಪ್ರಾಣಿಗಳಲ್ಲಿ ತೀಕ್ಷ್ಣತೆಯನ್ನು ತೋರಿಸುವುದರಿಂದ ಕ್ಷತ್ರಿಯನಿಗೆ ಕೆಡುಕೇನೂ ಇರುವುದಿಲ್ಲ. ಕೊಲ್ಲಬಾರದವರನ್ನು ಕೊಲ್ಲುವುದರಿಂದ ಯಾವ ದೋಷವೋ ಅದೇ ದೋಷವು ವದಾರ್ಹರನ್ನು ಕೊಲ್ಲದೆ ಬಿಡುವುದರಿಂದಲೂ ಉಂಟಾಗುವುದು. ಇದು ರಾಜರ ಧರ್ಮವು. ಕ್ಷತ್ರಿಯನು ಇದನ್ನು ತಪ್ಪಿ ಹೋಗಬಾರದು. ರಾಜನು ತೀಕ್ಷ್ಣನಾಗಿ ಇದ್ದುಕೊಂಡೇ ಪ್ರಜೆಗಳನ್ನು ಅವರವರ ಧರ್ಮಗಳಲ್ಲಿ ನೆಲೆಗೊಳಿಸಬೇಕು. ಹಾಗೆ ಮಾಡದಿದ್ದರೆ ಪ್ರಜೆಗಳು ಹದ್ದು ಮೀರಿ ತೋಳಗಳಂತೆ ಮೇಲೆ ಬಿದ್ದು ಒಬ್ಬರನ್ನೊಬ್ಬರು ತಿಂದು ಬಿಡುವರು. ನೀರಿನಲ್ಲಿರುವ ಮೀನುಗಳನ್ನು ಕಾಗೆಗಳು ಹಾರಿಸಿಕೊಂಡು ಹೋಗುವಂತೆ ಯಾವ ರಾಷ್ಟ್ರದಲ್ಲಿ ಕಳ್ಳರ ಗುಂಪು ಪ್ರಬಲವಾಗಿ ಪರರ ಸ್ವತ್ತನ್ನು ಅಪಹರಿಸಿಕೊಂಡು ಹೋಗುವುದೋ ಅಂತಹ ರಾಜ್ಯದ ಅರಸನು ಕ್ಷತ್ರಿಯಾಧಮನೆನಿಸುವನು. ಓ ಯುಧಿಷ್ಠಿರ, ಆದುದರಿಂದ ಸತ್ಕುಲದಲ್ಲಿ ಹುಟ್ಟಿ ವೇದ ವಿದ್ಯೆಗಳನ್ನು ಬಲ್ಲವರಾಗಿರುವ ಬ್ರಾಹ್ಮಣರನ್ನು ನೀನು ಮಂತ್ರಿಗಳನ್ನಾಗಿಟ್ಟುಕೊಂಡು ಭೂಮಿಯನ್ನು ಪಾಲಿಸು. ಧರ್ಮದಿಂದ ಪ್ರಜೆಗಳನ್ನು ರಕ್ಷಿಸು. ಜನ್ಮದಲ್ಲಿಯೂ ಕೃತ್ಯದಲ್ಲಿಯೂ ಹೀನರಾದವರನ್ನು ತನ್ನ ಸಹಾಯಕ್ಕಾಗಿ ಇಟ್ಟುಕೊಂಡು ಅವೆರಡರ ನ್ಯೂನಾತಿರೇಕಗಳನ್ನು ತಿಳಿಯದೆ ನಡೆಯುವ ರಾಜನು ಪುಂಸ್ತ್ವವಿಲ್ಲದ ನಪುಂಸಕನೆನಿಸುವನು. ಯಾವ ರಾಜನು ಜನ್ಮ ಕರ್ಮಗಳ ವಿಶೇಷವನ್ನು ಅರಿಯದೆ ಎಲ್ಲರಿಂದಲೂ ಒಂದೇ ವಿಧವಾದ ತೆರಿಗೆಯನ್ನು ತೆಗೆಯುವನು ಅಂತಹವನು ಕ್ಷತ್ರಿಯರಲ್ಲಿ ನಪುಂಸಕನೆನಿಸುವನು. ರಾಜನು ಕ್ರೂರನಾಗಿಯೂ ಇರಬಾರದು, ಮೃದುವಾಗಿಯೂ ಇರಬಾರದು. ಎರಡಕ್ಕೂ ಸಮವಾದ ರೀತಿಯಿಂದ ಧರ್ಮವನ್ನು ರಕ್ಷಿಸುತ್ತಿದ್ದಾಗಲೇ ಪ್ರಶಂಸೆ ಹೊಂದುವನು. ಮೇಲೆ ಹೇಳಿದ ಎರಡು ಗುಣಗಳು ರಾಜನಲ್ಲಿ ಇರಬೇಕು. ಸಮಯಕ್ಕೆ ತಕ್ಕಂತೆ ಆಯಾ ಗುಣಗಳನ್ನು ತೋರಿಸಬೇಕು. ಅವುಗಳಲ್ಲಿ ಮಿತಿಮೀರಿಯೂ ಹೋಗಬಾರದು. ಉಗ್ರನಾಗಿ ಮೃದುವಾಗಿರಬೇಕು. ಯುಧಿಷ್ಠಿರ, ಈ ಕ್ಷತ್ರಿಯ ಧರ್ಮವೆಂಬುದು ಬಹಳ ಕಷ್ಟವಾದುದು. ನಿನಗೆ ನನ್ನಲ್ಲಿ ಅತ್ಯಂತ ಪ್ರೇಮ ಉಂಟೆಂಬುದನ್ನು ಬಲ್ಲೆನು.
ನೀನು ದಂಡರೂಪವಾದ ಉಗ್ರ ಕರ್ಮಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿರುವೆ. ಆದುದರಿಂದ ಅದನ್ನು ಹಿಡಿದೇ ರಾಜ್ಯವನ್ನಾಳು. ಆದರೆ ಯಾರಲ್ಲಿಯೂ ಕೋಪವನ್ನು ತೋರಿಸದೆ ಯಥಾಯೋಗ್ಯವಾಗಿ ದಂಡವನ್ನು ವಿಧಿಸು. ದುಷ್ಟ ನಿಗ್ರಹವು ಶಿಷ್ಟ ಪರಿಪಾಲನವು ರಾಜರಿಗೆ ಉತ್ತಮ ಧರ್ಮವೆಂದು ಶುಕ್ರನು ಹೇಳಿರುವನು. ಮುಖ್ಯವಾಗಿ ಆಪತ್ಕಾಲಗಳಲ್ಲಿ ಇದನ್ನು ರಾಜನು ನಡೆಸಲೇಬೇಕು ಎಂದನು. ಆಗ ಯುಧಿಷ್ಠಿರನು, ತಾತ, ಬೇರೆ ಯಾರು ಯಾವಾಗಲೂ ಉಲ್ಲಂಘಿಸಬಾರದ ಮರ್ಯಾದೆಯೇನಾದರೂ ರಾಜಧರ್ಮಗಳಲ್ಲಿ ಇರುವುದಾದರೆ ಅದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ಓ ಧರ್ಮರಾಜ, ರಾಜನು ಎಷ್ಟೇ ಕ್ರೂರ ದಂಡವನ್ನು ಹಿಡಿದಿರುವವನಾದರೂ ಜ್ಞಾನ ವೃದ್ಧರು, ತಪಸ್ವಿಗಳು, ಶಾಸ್ತ್ರಜ್ಞರು, ಶೀಲದಲ್ಲಿಯೂ ನಡತೆಯಲ್ಲಿಯೂ ಶುದ್ಧರೂ ಆದ ಬ್ರಾಹ್ಮಣರನ್ನು ಸೇವಿಸಬೇಕು. ಇದೇ ಉತ್ತಮವಾದ ಪವಿತ್ರ ಧರ್ಮವು. ಸಾಧು ಬ್ರಾಹ್ಮಣರ ಮನಸ್ಸು ಕಲಗದಂತೆ ಯಾವಾಗಲೂ ಪ್ರಿಯವಾಕ್ಯಗಳನ್ನೇ ನುಡಿಯುತ್ತಾ ಅವರ ಶುಶ್ರೂಷೆಯನ್ನು ನಡೆಸಬೇಕು. ಕೋಪಗೊಂಡ ಬ್ರಾಹ್ಮಣರು ಮಹತ್ತಾದ ಅನೇಕ ಕಾರ್ಯಗಳನ್ನು ನಡೆಸಿಬಿಟ್ಟಿರುವರು. ಅವರ ಮೆಚ್ಚುಗೆಯಿಂದ ದೊಡ್ಡ ಯಶಸ್ಸು, ಅವರ ಅತೃಪ್ತಿಯಿಂದ ಮಹಾಭಯವು ಪ್ರಾಪ್ತವಾಗುವುದು. ಅವರು ಪ್ರೀತಿಗೊಂಡರೆ ಅಮೃತದಂತಿರುವರು, ಕೋಪಗೊಂಡರೆ ಸರ್ಪಗಳಿಗೆ ಸಾಟಿಯಾಗುವರು ಎಂದನು. ಇದು 142ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.